ಬಿಜೆಪಿಯಲ್ಲಿ ಬಣ ಬರ್ತಾರೆ. ಇನ್ನು ಹೈಕಮಾಂಡ್ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಿದೆ? ಹೈಕಮಾಂಡ್ ಯಾಕೆ ಇಷ್ಟು ಲೇಟ್ ಮಾಡ್ತಿದೆ ಕ್ರಮ ಕೈಗೊಳ್ಳಕ್ಕೆ? ಏನು ಸ್ಪಷ್ಟ ನಿರ್ಧಾರ ಹೇಳ್ತಿರಲ್ಲ. ಎಲ್ಲ ಬಂದದ, ಒಂದು ಹಂತಕ್ಕೆ ಬಂದದ, ಯತ್ನಾಳ್ ಅವ್ರು ನೋಟಿಸ್ ಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ಬಂದದ, ಸರಿ ಹೋಗ್ತದೆ. ಕರ್ನಾಟಕದಲ್ಲಿ ಯಾವ ವಿಜೇಂದ್ರ ಬಣನೋ ಯತ್ನಾಳ್ ಬಣನೋ ಬಿಜೆಪಿ ಬಂದ, ಬಿಜೆಪಿ ಬಂದ, ಬಿಜೆಪಿ ಬಂದವರಾಗೆ ಉಳಿದ ಬಣಗಳನ್ನ ಒಂದೇ ಅದಲ್ಲ ಅದನ್ನ ಮಾಡಿದಿರಲಿಲ್ಲ, ಬಂದದ, ಒಂದು ಹಂತಕ್ಕೆ ಬಂದದ. ನಿಮ್ಗೆ ಗೊತ್ತಾ ಇರುದ, ಒಂದು ಸ್ವಲ್ಪ ಇರುದ, ಸರಿ ಹೋಗ್ತದೆ ಎಲ್ಲ. ಈ ಕೆಲವು ವಿಚಾರಗಳು ಹೊರಗೆ ಬಂದದವ, ಬರಬಾರ್ದಾಗಿತ್ತು. ಅದಕ್ಕೆ ನಾವು ಜನರ ಕ್ಷಮೆನೂ ಕೇಳಬೇಕಾಗ್ತದೆ. ಪಾರ್ಟಿ ಪ್ರಮುಖರಾಗಿ ಈ ರೀತಿ ಒಂದು ವಿರೋಧ ಪಕ್ಷ ಆಗಿ ನಾವು ಹೋರಾಟ ಮಾಡಬೇಕಾದಂಥ ಸಂದರ್ಭದೊಳಗೆ ಇಂಥ ಚರ್ಚೆಯನ್ನು ಹೊರಗೆ ಮಾಡುವಂಥದ್ದು ಯಾವುದೇ ಗುಂಪಿರಲಿ ಮಾಡೋದು ಸೂಕ್ತ ಆಗಿರಲಿಲ್ಲ. ಆದರೂ ರಾಷ್ಟ್ರೀಯ ನಾಯಕತ್ವ ಇದ್ರ ಬಗ್ಗೆ ಗಮನ ಹರಿಸ್ಯದ. ಬರುವಂಥ ದಿವಸಗಳಿಗೆಲ್ಲ ಸರಿ ಹೋಗ್ತದೆ. ಬರುವಂಥ ದಿವಸದೊಳಗೆ ಏನು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾವೆ, ಅದು ಕಾರ್ಯಕರ್ತರ ಚುನಾವಣೆ, ಅದನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಎದುರಿಸ್ತೀವಿ, ಗೆಲ್ತೀವಿ, ಪಾರ್ಟಿಯನ್ನು ಸರಿದಾರಿಗೆ ತರ್ತೀವಿ. ಏನು ಬದಲಾವಣೆಗಳು ಆಗ್ತಾವ ಇದ್ದಂಗೆ ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಇದೆ. ನೀವೇನು ಅಭಿಪ್ರಾಯ? ಅಲ್ಲ, ನಮ್ಮ ಅಭಿಪ್ರಾಯ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೋತದ ಅದಕ್ಕೆ ನಾವು ಬದ್ದಿರ್ತೀವಿ. ಅದು ನಿಮ್ಮ ವಿಶ್ವಾಸಕ್ಕೆ ತಗೊಂಡ ಮಾಡ್ತಾರೆ. ಅಲ್ಲ ಬರೀ ಪಾರ್ಟಿ ಅಂದರೆ ಎಲ್ಲರೂ ವಿಶ್ವಾಸ ತಗೋತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಒಂದ್ಸಲ ಹೈಕಮಾಂಡ್ ಏನು ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಅದ್ರ ಕ್ಲೀನಿಂಗ್ ಆಗಬೇಕು, ಮೇಂಟೆನೆನ್ಸ್ ಆಗಬೇಕು. ಮೇಂಟೆನೆನ್ಸ್ ಅಂದರೆ ಸಣ್ಣ ಪುಟ್ಟ ರಿಪೇರಿ ಆಗ್ತವೆ. ನಮ್ದು ಇರೋದೇ ಒಂದೇ ಫಿಟ್ ಲೈನ್, ಅದು ಬೆಳಗಾವಿ ಸೂಪರ್ ಫಾಸ್ಟಿಗೆ ಒಂದು ಫಿಟ್ ಲೈನ್ ಹೋಯ್ತು, ನೆಕ್ಸ್ಟ್ ಎಲ್ಲಿ ನಾವು ಹೋಯ್ತು. ಹೀಗಾಗಿ ಆ ಹಿನ್ನೆಲೆಯಿಂದ ನಮ್ಮಲ್ಲಿ ಭಾಳಷ್ಟು ತೊಂದರೆಗಳಿದ್ದು, ಈಗ ಬೇರೆ ಬೇರೆ ವ್ಯವಸ್ಥೆಗಳನ್ನು ನಮ್ಮ ಇಲಾಖೆ ಮಾಡ್ಕೊಳ್ತಾ ಇದೆ. ಮಾಡಿಕೊಂಡು ಮತ್ತು ಅವಾಗ ಇನ್ನೂ ನಮ್ಮದು ಡಬಲ್ ಟ್ರ್ಯಾಕ್ ಇರ್ಬೋದು ಅಥವಾ ಎಲೆಕ್ಟ್ರಿಫಿಕೇಷನ್ ಇರ್ಬೋದು, ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ಆದರೂ ಕೂಡ ಟ್ರಯಲ್ ಮಾಡಿದ್ದೀವಿ. ಮಾಡಿ ಅದು ಓಕೆ ಆದಮೇಲೆ ಈ ತಾಂತ್ರಿಕ ಅಂಶಗಳನ್ನು ಒಡ್ಡಿ ಪೆಂಡಿಂಗ್ ಇಟ್ಟಿದ್ದರು. ಮೊನ್ನೆ ಅದನ್ನೆಲ್ಲ ಸಂಬಂಧಪಟ್ಟಂಥ ಸಚಿವರೊಂದಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ನಾವು ಸಂಪರ್ಕದಾಗಲಿದ್ದೀವಿ. ಮೊನ್ನೆನೇ ಸಚಿವರು ಹೇಳಿದ್ದಾರೆ, ನನಗೆ ಭರವಸೆನೂ ಕೊಟ್ಟಿದ್ದಾರೆ, ಲೋಕಸಭಾ ಸದಸ್ಯರಿಗೂ ಭರವಸೆ ಕೊಟ್ಟಿದ್ದಾರೆ, ನನಗೂ ಭರವಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ವಂದೇ ಭಾರತ್ ಬಂದೇ ಬರ್ತದೆ. ಮತ್ತು ಅಲ್ಲಿ ಜಂಕ್ಷನ್ ಇದೆ, ಹುಬ್ಬಳ್ಳಿಗೆ ಜಂಕ್ಷನ್ ಇದೆ. ಜಂಕ್ಷನ್ ಇರೋದ್ರಿಂದ ಫಿಟ್ ಲೈನ್ ಅಲ್ಲ. ನೀವು ನೋಡ್ರಿ, ಎಲ್ಲರೂ ಮಾತಾಡ್ತಾರೆ, ನೀವು ಮಾತಾಡ್ಬೇಡ. ಯಾಕೆ ಹೇಳತ್ತೀನಿ ಅಂದ್ರೆ, ನೀವು ಯಾವುದೇ ಟ್ರೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಲ್ಲಿ ಆ ಟ್ರೈನನ್ನು ಮೇಂಟೆನೆನ್ಸ್ ಮಾಡ್ಬೇಕಾಗ್ತದೆ. ನಿಮ್ಗೆ ಅರ್ಥ ಆಗ್ತದಲ್ಲ, ಕ್ಲೀನಿಂಗ್ ಮಾಡಬೇಕು, ಅಲ್ಲಿ ಬೆಡ್ರೋಲ್ ಎಲ್ಲ ತಂದು ಹಾಕೋಬೇಕು. ನೈಟ್ ಪ್ರಯಾಣ ಇತ್ತಂದ್ರೆ ಬೆಡ್ರೋಲ್ ಹಾಕಬೇಕಾಗ್ತದೆ. ಈ ರೀತಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಬೇಕಲ್ಲ ಯಾವುದೇ ಸ್ಟೇಷನ್ದವರು. ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲದೇನೆ ಆ ಟ್ರೈನ್ ಬಂತಂದ್ರೆ ವಾಪಸ್ ಅಲ್ಲಿ ಹೋಗಿ ನಿಲ್ಲಿಸಿ ಮಾಡ್ಬೇಕಾಗ್ತದೆ, ಪ್ಯಾಸೆಂಜರ್ ಇಳಿಸಿ.